Rajarandrappa Nayak, ex-MP and Trust Founder Chairman, Federal Education and Welfare Trust Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಯುಜಿ ಸಿಇಟಿ ಪರೀಕ್ಷೆ ಬಯೋಮೆಟ್ರಿಕ್ ಸರ್ವರ ಸಮಸ್ಯೆ, ಕೆಲ ಕಾಲ ಪ್ರವೇಶ ಪಡೆಯಲು ಅಡ್ಡಿ. ಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭಿಸಲು ಡಿಸಿ ನಿತೀಶ್ ಸೂಚನೆ. ಹತ್ತಿ ಬೀಜ ರಸಗೊಬ್ಬರ ದುಬಾರಿ ಬೆಲೆ ಮಾರಾಟ, ಕ್ರಮಕ್ಕೆ ಆಗ್ರಹಿಸಿ ರೈತ ಸಂಘ ಮನವಿ. ಲಿಂಗಸೂಗೂರಿನಲ್ಲಿ ಪತಿ ಮನೆಯವರ ಕಿರುಕುಳದಿಂದ ಮಹಿಳೆ ಸಾವು, ಕೇಸ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು. ಮಾರುತಿ ಬಡಿಗೇರ್. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ, ಕ್ರಮಕ್ಕೆ ಆಗ್ರಹಿಸಿ. ವಾರ್ತೆಗಳ ವಿವರ. ವೈದ್ಯಕೀಯ ಪದವಿ ಕೋರ್ಸುಗಳ ಪ್ರವೇಶಾತಿಗೆ ನಡೆದ ಪರೀಕ್ಷೆಗಳು ನಗರದ ಎಸ್ಆರ್ಪಿಎಸ್ ಪಿಯು ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಕಾರ್ಯನಿರ್ವಹಿಸದ ಕಾರಣ ಕೆಲ ಕಾಲ ಅಭ್ಯರ್ಥಿಗಳಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಎಸ್ಆರ್ಪಿಎಸ್ ಪಿಯು ಕಾಲೇಜುಗಳಲ್ಲಿ ಪರೀಕ್ಷಾರ್ಥಿಗಳ ಗುರುತು ಖಾತರಿಪಡಿಸಲು ಬಯೋಮೆಟ್ರಿಕ್ ಅಳವಡಿಸಲಾಯಿತು. ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ವಿದ್ಯಾರ್ಥಿಗಳಲ್ಲಿ ಆತಂಕ ಉಂಟಾಯಿತು. ಬಯೋಮೆಟ್ರಿಕ್ನ ತಾಂತ್ರಿಕ ಸಮಸ್ಯೆಯಿಂದಾಗಿ ಗೊಂದಲ ಉಂಟಾಗಿದ್ದರಿಂದ ಅಭ್ಯರ್ಥಿಗಳನ್ನು ಪ್ರವೇಶ ದ್ವಾರದಲ್ಲಿ ನಿಲ್ಲಿಸಲಾಗಿತ್ತು. ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ತಾಂತ್ರಿಕ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಿದರು. ತಕ್ಷಣ ಆಧಾರ್ ಕಾರ್ಡ್ ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಸೂಚನೆ ನೀಡಿದ ಬಳಿಕ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೊಠಡಿಗಳಿಗೆ ಕಳುಹಿಸಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಯಿತು. ಪರೀಕ್ಷೆ ಆರಂಭಕ್ಕೂ ಮುನ್ನ ಬಯೋಮೆಟ್ರಿಕ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿತ್ತು. ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಪರಿಶೀಲಿಸಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಯಿತು. ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಬಯೋಮೆಟ್ರಿಕ್ ತಾಂತ್ರಿಕ ಸಮಸ್ಯೆಯಾಗಿತ್ತು. ಇದೀಗ ಸರಿಪಡಿಸಲಾಗಿದೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ತಿಳಿಸಿದ್ದಾರೆ. ನಗರದ 21 ಪರೀಕ್ಷಾ ಕೇಂದ್ರದಲ್ಲಿ ಇಂದು ನಡೆದ ಸಿಇಟಿ ಪರೀಕ್ಷೆಯ ಭೌತಶಾಸ್ತ್ರ ಪತ್ರಿಕೆಯ ಪರೀಕ್ಷೆಯ ಒಟ್ಟು 6,301 ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾದರು. ಒಟ್ಟು 6,534 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು, ಅದರಲ್ಲಿ 6,301 ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗಿದ್ದರು. ಉಳಿದಂತೆ 233 ಅಭ್ಯರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದರು. ನಗರದ ಹಮ್ದರ್ದ್ ಎಸ್ಆರ್ಪಿಎಸ್ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಜವಾಹರ್ ನಗರ್ ಪಿಯು ಕಾಲೇಜು, ವಿದ್ಯಾಭಾರತಿ ಪಿಯು ಕಾಲೇಜು, ಸೇವಾ ಕಾಲೇಜು, ಪ್ರಮಾಣ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ 2024-25ನೇ ಸಾಲಿನ ಹಿಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಜಿಲ್ಲೆಯ ರೈತರಿಂದ ಭತ್ತ ಮತ್ತು ಜೋಳವನ್ನು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾದ ನಿತೀಶ್ ಕೆ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆದೇಶದಂತೆ ಹಿಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಉತ್ಪಾದನೆಗೆ ಅನುಗುಣವಾಗಿ ಪ್ರತಿ ಎಕರೆಗೆ 20 ಕ್ವಿಂಟಲ್ನಂತೆ ಗರಿಷ್ಠ 150 ಕ್ವಿಂಟಲ್ ಬಿಳಿ ಜೋಳವನ್ನು ಮತ್ತು ಪ್ರತಿ ರೈತರಿಂದ ಪ್ರತಿ ಎಕರೆಗೆ 25 ಕ್ವಿಂಟಲ್ ನಂತೆ ಗರಿಷ್ಠ 50 ಕ್ವಿಂಟಲ್ ಭತ್ತವನ್ನು ರೈತರು ಹೊಂದಿರುವ ಜಮೀನಿಗೆ ಅನುಗುಣವಾಗಿ ಎಫ್ಐಡಿ ಪ್ರಕಾರ ಬಿಳಿ ಜೋಳ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ 3,371 ರೂಪಾಯಿ ಮತ್ತು ಬಿಳಿ ಜೋಳ ಮಾಲ್ದಂಡಿ ಪ್ರತಿ ಕ್ವಿಂಟಲ್ಗೆ 3,421 ರೂಪಾಯಿಗಳಂತೆ ಹಾಗೂ ಸಾಮಾನ್ಯ ಭತ್ತ ಪ್ರತಿ ಕ್ವಿಂಟಲ್ಗೆ 2,300 ರೂಪಾಯಿ ಮತ್ತು
ಗ್ರೇಡ್ ಎ ಭತ್ತ ಪ್ರತಿ ಕ್ವಿಂಟಲ್ಗೆ 2,320 ರೂಪಾಯಿಗಳಂತೆ ಖರೀದಿಸಲು ಆದೇಶಿಸಲಾಗಿದೆ. ಈ ಯೋಜನೆಯಡಿ ಭತ್ತವನ್ನು ನೀಡುವ ರೈತ ಬಾಂಧವರು ತಮ್ಮ ಹತ್ತಿರದ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಏಪ್ರಿಲ್ 25ರೊಳಗೆ ಹಾಗೂ ಜೋಳವನ್ನು ನೀಡುವ ರೈತರು ಮೇ 31ರೊಳಗಾಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ರೈತರಿಂದ ಖರೀದಿ ಪ್ರಕ್ರಿಯೆಯನ್ನು ಮೇ 31ರವರೆಗೂ ಕೈಗೊಳ್ಳಲಾಗುವುದು. ಕೃಷಿ ಇಲಾಖೆಯವರು ಸಿದ್ಧಪಡಿಸಿದ ಫ್ರೂಟ್ಸ್ ಎಂಬ ತಂತ್ರಾಂಶದಲ್ಲಿ ನಮೂದಿಸಿರುವ ಬೆಳೆಯ ಆಧಾರದ ಮೇಲೆ ರೈತರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುವುದು. ಒಂದು ವೇಳೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ತೊಂದರೆ ಇದ್ದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತಂತ್ರಾಂಶದಲ್ಲಿ ಸರಿಪಡಿಸಿಕೊಂಡು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಹತ್ತಿ ಬೀಜ ಹಾಗೂ ರಸಗೊಬ್ಬರಗಳ ಮಾರಾಟದಲ್ಲಿ ವ್ಯಾಪಾರಿಗಳು ರೈತರಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡಿ ವಂಚನೆ ಮಾಡುತ್ತಿದ್ದು, ಕೃಷಿ ಇಲಾಖೆ ಈ ಬಗ್ಗೆ ಸಭೆ ನಡೆಸಿ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಹತ್ತಿ ಬೀಜ 850 ಎಂಆರ್ಪಿ ಇರುವ ಒಂದು ಪ್ಯಾಕೆಟ್ ಹತ್ತಿ ಬೀಜ 1,500ರಿಂದ 2,000 ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲೆಯ ಎಲ್ಲ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಬೇಕು. ಜಿಲ್ಲೆಯಲ್ಲಿ ಬೀಜ ಮತ್ತು ರಸಗೊಬ್ಬರ ಮತ್ತು ತೆರಿಗೆ ವಿನಾಯಿತಿಯಲ್ಲಿ ರಸಗೊಬ್ಬರ ಅಂಗಡಿ ಮಾಲೀಕರು ಸರ್ಕಾರಕ್ಕೆ ಸಾಕಷ್ಟು ವಂಚನೆ ಮಾಡಿ ಹೆಚ್ಚಿನ ದರಗಳಿಗೆ ಬೀಜವನ್ನು ಮಾರಾಟ ಮಾಡಿ ಬಿಲ್ನಲ್ಲಿ ಕಡಿಮೆ ಹಣವನ್ನು ಹಾಕುತ್ತಿದ್ದಾರೆ. ಬಿಲ್ ಸಹ ಕೊಡುವುದಿಲ್ಲವೆಂದು ಹೇಳುತ್ತಿದ್ದು, ಇದರಿಂದ ರೈತರಿಗೆ ವಂಚನೆಯಾಗುತ್ತಿದೆ ಎಂದು ದೂರಿದರು. ರಸಗೊಬ್ಬರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗೊಬ್ಬರ ಒಬ್ಬರಿಗೆ 5ರಿಂದ 10 ಚೀಲ ಮಾತ್ರ ನೀಡುತ್ತಿದ್ದು, ರಸಗೊಬ್ಬರವನ್ನು ರಾತ್ರೋರಾತ್ರಿ ಖಾಸಗಿ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ ನಕಲಿ ಕ್ರಿಮಿನಾಶಕ ಮಾರಾಟ ಮಾಡುತ್ತಿದ್ದು, ನಕಲಿ ಕ್ರಿಮಿನಾಶಗಳಿಗೆ ಬಿಳಿ ಚೀಟಿಯಲ್ಲಿ ಬರೆದುಕೊಡುತ್ತಿದ್ದು, ರೈತರಿಗೆ ಹಾಗೂ ಸರ್ಕಾರಕ್ಕೆ ಸಾಕಷ್ಟು ವಂಚನೆಯಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ಸರಿಯಾದ ದರದಲ್ಲಿ ಬೀಜ ಮತ್ತು ರಸಗೊಬ್ಬರ ಅನುಕೂಲ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ನಂದಿಹಾಳ, ಮಲ್ಲೇಶ ನಾಯಕ್, ಬಸವರಾಜ್ ಗೋಡಿಹಾಳ, ವೀರನಗೌಡ, ವೈ ದುರ್ಗಾದೇವಿ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ಲಿಂಗಸೂಗೂರಿನಲ್ಲಿ ಮಾನಸಿಕ ದೌರ್ಜನ್ಯಕ್ಕೆ ಬೇಸತ್ತು ಶಾಂತಲಾ ಎಂಬ ಮಹಿಳೆ ರಕ್ತದೊತ್ತಡ ಏರುಪೇರಾಗಿ ಏಪ್ರಿಲ್ 12ರಂದು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಕಿರುಕುಳ ವಿಚಾರವಾಗಿ ಲಿಂಗಸೂಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆದರೆ ಪೊಲೀಸರು ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಸಮಾಜ ಸೇವಕ ಮಾರುತಿ ಬಡಿಗೇರ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲಿಂಗಸೂಗೂರಿನಲ್ಲಿ ಶಾಂತಲಾ ಎಂಬ ಮಹಿಳೆಯ ಪತಿ ಸುನಿಲ್ ಹಾಗೂ ಆತನ ಮನೆಯವರ ಕಿರುಕುಳದಿಂದ ಯುವತಿ ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಾಗಿ ವಾರವಾದರೂ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ. ಆರೋಪಿಗಳು ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ ಎಂದರು. ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಠಾಣೆಯ ಸಿಪಿಐ ಪುಂಡಲಿಕ ಅವರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಆರೋಪಿಗಳ ವಿರುದ್ಧ 302 ಮೊಕದ್ದಮೆ ಹೂಡಬೇಕು, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ತಿಳಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 12ನೇ ತಾರೀಕಿಗೆ ಶಾಂತಲಾ ಅಂತ ಒಂದು ಹುಡುಗಿ ಇಲ್ಲೇ ರಾಯಚೂರು ನಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರ ತಂದೆಯಾದಂಥ ದಶರಥ ಪಾಂಚಂಗಿ ಅವರು, ಇವರು ದಶರಥ ಅವರ ತಂದೆಯವರು ಮತ್ತು ಅವರ ತಾಯಿ ಜ್ಯೋತಿ ಅವರು ಮತ್ತು ಅವರ ದೊಡ್ಡಪ್ಪ ನಮ್ಮ ತುಕಾರಾಮ್ ಅವರು ಮತ್ತು ಅವರ ಸೋದರ ಮಾವ ಸುನಿಲ್ ಸಿಂಧೆ. ಇವತ್ತಿನ ದುರಂತ ಏನಂದ್ರೆ, ಲಿಂಗಸೂರು ಪಟ್ಟಣಕ್ಕೆ ಆ ಹುಡುಗಿ ಅಲ್ಲೇ ಮದುವೆ ಆಗಿದ್ದು, ಆ ಮದುವೆ ಆದಾಗ 2 ವರ್ಷದಿಂದ ಮದುವೆ ಆಗಿದ್ದು, 22 ವರ್ಷದ ಯುವತಿ ಅಲ್ಲಿ ಈ ಆಂಡೆಬಾಂಡೆ ಅಂದ್ರೆ ಸ್ಟೀಲ್ ಫರ್ನಿಚರ್ ಮಾರುವಂತ ಅಂಗಡಿ ಇದ್ದವರು ಗಂಡನ ಒಂದು ಮಾನಸಿಕ ಕಿರುಕುಳ ಮತ್ತು ಒತ್ತಡದಿಂದಾಗಿ ಕಳೆದ ಒಂದು 2-3 ತಿಂಗಳಿಂದ ಅನಾರೋಗ್ಯ ಆ ಹುಡುಗಿ ಆಗಿತ್ತು. ಅಂದ್ರೆ ರಕ್ತದೊತ್ತಡ ಏರಿಳಿತಾಗಿ ತೀವ್ರ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದು ಗಂಡನ ಮತ್ತು ಗಂಡನ ಮನೆಯವರ ಕಿರಿಕಿರಿಯಿಂದ ಮೊನ್ನೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು, 9ನೇ ತಾರೀಕಿಗೆ ಲಿಂಗಸೂರು ಪಟ್ಟಣದಲ್ಲಿ 7 ಜನರ ವಿರುದ್ಧ ಒಂದು ಎಫ್ಐಆರ್ ಮಾಡಿಸಿದ್ರು ಇವರು ಮತ್ತು ಆ ಹುಡುಗಿನೂ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ 7
ಪಟ್ಟಣದ ಪೊಲೀಸ್ ತನಿಖಾಧಿಕಾರಿಯಾದಂಥ CPI ಪುಂಡಲಿಕೆ ಅವರು ಸಾಕಷ್ಟು ಸಲ ಅವರಿಗೆ ಒತ್ತಡ ತಂದರೂ ಇಲ್ಲಿವರೆಗೆ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಒಂದು ಹುಡುಗಿ ಸತ್ತೋದ್ರೂ ಆ ಹುಡುಗಿ ಸತ್ತಾದ್ರೂ ಅವರಿಗೆ ಇನ್ನೂ ಪೊಲೀಸರಿಗೆ ಆರೋಪಿಗಳನ್ನು ಬಂಧಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕುಟುಂಬಸ್ಥರೊಂದಿಗೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮೃತ ಮಹಿಳೆಯ ತಾಯಿ ಜ್ಯೋತಿ ಮಾತನಾಡಿ, ಕಿರುಕುಳ ನೀಡಿ ಮಗಳನ್ನು ಸಾಯಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಾದರೂ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಮಗಳ ಸಾವಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಕಳ್ಕೊಂಡವಳು ವಾಪಸ್ ಬರೋದಿಲ್ಲ. ಅವಳ ಆತ್ಮ ಶಾಂತಿ ಸಿಗಲಿ ಸರ್, ಇಷ್ಟೇ ನಾವು ನಿಮ್ಮನ್ನು ಬಿಡ್ಕೊಳ್ಳೋದು. ಒಂದು ಹೆಣ್ಣಿನ ಕಷ್ಟ ಏನಂತ ಹೆಣ್ಣಿಗೆ ಗೊತ್ತಿಲ್ಲ, ಅಂತ ಕಟ್ಗರಿಗೆ ಗೊತ್ತಾಗೋದಿಲ್ಲ. ಆ ಕಟ್ಗರಿಗೆ ಮದ ಶಿಕ್ಷೆ ಆಗಬೇಕು ಅಷ್ಟೇ ಸರ್, ನಾವು ಬಿಡ್ಕೊಳ್ಳೋದಷ್ಟೇ. ಹೆಣ್ಮಗಳಿಗೆ ಎಲ್ಲ ತೊಡ್ಕೊಂಡು ಹೋಗ್ಲಿ ಸರ್. ನಾನು ಈಗ ರೈತರು ಬಿಡ್ಕೊಂಡು ಬಂದಿದ್ದೀನಿ. ಅವಳು ಸಿಗ್ತಾಳ ಈಗ ನಮಗೆ ಕಳ್ಕೊಂಡ್ಮೇಲೆ. ಶಾಂತಿ ಸಿಗಬೇಕು ಅಂತೇಳಿ ನಾವು ನ್ಯಾಯ ಬಂಧಿಸಿ ಈ ಸಂದರ್ಭದಲ್ಲಿ ದಶರಥ ಪಂಚಂಗಿ, ತುಕಾರಾಮ್, ಸುನಿಲ್ ಶಿಂದೆ ಸೇರಿದಂತೆ ಇತರರು ಇದ್ದರು. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ 15ನೇ ಹಣಕಾಸು ಶಾಸನಬದ್ಧ ಅನುದಾನ ಹಾಗೂ ಇನ್ನಿತರ ಯೋಜನೆಗಳ ಅನುದಾನದಲ್ಲಿ ಅವ್ಯವಹಾರ ನಡೆಸಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಆಗ್ರಹಿಸಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ರಾಯಚೂರು ವಿಭಾಗದ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಸಿರವಾರ್ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2023ರಿಂದ ಈವರೆಗಿನ 15ನೇ ಹಣಕಾಸು ಶಾಸನಬದ್ಧ ಅನುದಾನ, ಕರ ವಸೂಲಿ, ಕೂಸಿನ ಮನೆ ಮತ್ತು ಇತರೆ ಯೋಜನೆಯಡಿ ಅನುದಾನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, PDO ಸೇರಿ ಅಧಿಕಾರಿಗಳು ಅನುದಾನ ಬಳಕೆ ಮಾಡದೆ ಕಾಮಗಾರಿ ಬಿಲ್ ಅನುದಾನವನ್ನು ತಮ್ಮ ಸಂಬಂಧಿಕರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಎಂದು ದೂರಿದರು. ಆಪ್ತರಿಗೆ ಚೆಕ್ಗಳನ್ನು ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿತ್ಯಾನಂದ್ ಪಂಚಾಯಿತಿಗೆ ಬಾರದೆ ಕಂಪ್ಯೂಟರ್ ಆಪರೇಟರ್ ವಿನೋದ್, ಅಧ್ಯಕ್ಷ ದುರುಗಪ್ಪ ಅಭಿವೃದ್ಧಿಗೆ ಆದ್ಯತೆ ನೀಡದೆ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. 2022, 23, 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ 20,000 ಹಣ ಲೂಟಿ ಮಾಡಿದ್ದಾರೆ. ನರೇಗಾದಡಿ ಬೇರೆ ವ್ಯಕ್ತಿಗಳ ಹೆಸರಿಗೆ ಬಿಲ್ ಮಾಡಿದ್ದಾರೆ. ವಸತಿ ಯೋಜನೆಯಡಿ ತಮ್ಮ ಕುಟುಂಬದ ಹೆಸರಿಗೆ ಶೌಚಾಲಯವೂ ಸಹ ನಿರ್ಮಿಸಿಕೊಂಡು ಹಣ ಲೂಟಿ ಮಾಡಿದ್ದಾರೆ ಎಂದು ಖಂಡಿಸಿದರು. ಸಾಹಿತ್ಯ ಹಕ್ಕು ಬಳಕೆದಾರರ ಸಂಘಕ್ಕೆ, ಸಾಹಿತ್ಯ ಹಕ್ಕು ಬಳಕೆದಾರರ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಯಾತಕ್ಕಾಗಿ ಹೋರಾಟ, ಅಧಿಕಾರಿಗಳಿಗೆ, ಪಂಚಾಯತ್ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳಿಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ತಾಲೂಕಿನ ನಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಾಗಿರಲಿ, ಆ ಪಂಚಾಯಿತಿಯಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ನಾವು ದೂರು ಸಲ್ಲಿಸಲಾಗಿತ್ತು. ಆ ದೂರ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ರಾಮ ಪಂಚಾಯತ್ PDOಗಳಾಗಿರ್ತಕ್ಕಂಥ ನಿತ್ಯಾನಂದ ಮತ್ತು ಖಾಜಪಾಷ ಹಾಗೂ ಆ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗಪ್ಪ ಮತ್ತು ಅವರು ಸಂಬಂಧಿಕರು ಆಗಿರ್ತಕ್ಕಂಥ ಮಲ್ಲಪ್ಪ ಅವರ ಕುಟುಂಬದವರು ಅವರದೇ ಆದಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಆ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ಧೋರಣೆ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 3 ತಿಂಗಳ ಹಿಂದೆ ನಾವು ಹಲವಾರು ಯೋಜನೆಗಳಲ್ಲಿ 56 ಲಕ್ಷ ಅಲ್ಲದೆ ಇನ್ನೂ ಅಧಿಕವಾಗಿರ್ತಕ್ಕಂಥ ಹಣವನ್ನು ಭ್ರಷ್ಟಾಚಾರ ಮಾಡಿದ ಕುರಿತು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಉಪ ಕಾರ್ಯದರ್ಶಿಗೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದರು. ಯಾವುದೇ ತಂಡವನ್ನು ರಚನೆ ಮಾಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಆದರೆ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡುತ್ತಂತ ಆಶ್ವಾಸನೆ ಕೊಡ್ತಾರೆ ವಿನ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಇವತ್ತು ನಾವು
ಧರಣಿ ಹಮ್ಮಿಕೊಳ್ಳುವ ಕಾರಣ ಏನಂತಂತಂದರೆ ಆ ತಂಡವನ್ನು ರಚನೆ ಮಾಡಬೇಕು. 14 ಜನರ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಗೆ ಅನುದಾನ ಮೀಸಲಿಡಬೇಕು, ಭ್ರಷ್ಟಾಚಾರದ ಹಣ ವಸೂಲಿ ಮಾಡಬೇಕು, 19 ಜನರ ಸದಸ್ಯರ ಸದಸ್ಯತ್ವ ರದ್ದುಪಡಿಸಿ ಗೌರವಧನ ಹಿಂಪಡೆಯಬೇಕು, ಶಾಮೀಲಾದ ತಾಲೂಕು ಪಂಚಾಯಿತಿ ಇಒ ಸಹಾಯಕ ನಿರ್ದೇಶಕ ಪಿಡಿಒ ತಾಂತ್ರಿಕ ಅಧಿಕಾರಿ ಅಮಾನತು ಮಾಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬೆಟ್ಟಪ್ಪ ಎನ್ ಹೊಕ್ರಾಣಿ, ಕಾರ್ಯಾಧ್ಯಕ್ಷ ದೇವೇಂದ್ರಪ್ಪ ಅರಶಿಣಗಿ, ಕಾರ್ಮಿಕ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಸ್ವಾಮಿ, ಆನಂದ ಗಂಜಳ್ಳಿ, ಪ್ರಕಾಶನ ನಾಡಂಗಿ, ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯುಜಿ ಸಿಇಟಿ ಪರೀಕ್ಷೆ ಬಯೋಮೆಟ್ರಿಕ್ ಸರ್ವರ ಸಮಸ್ಯೆ, ಕೆಲ ಕಾಲ ಪ್ರವೇಶ ಪಡೆಯಲು ಅಡ್ಡಿ. ಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭಿಸಲು ಡಿಸಿ ನಿತೀಶ್ ಸೂಚನೆ. ಹತ್ತಿ ಬೀಜ ರಸಗೊಬ್ಬರ ದುಬಾರಿ ಬೆಲೆ ಮಾರಾಟ, ಕ್ರಮಕ್ಕೆ ಆಗ್ರಹಿಸಿ ರೈತ ಸಂಘ ಮನವಿ. ಲಿಂಗಸೂಗೂರಿನಲ್ಲಿ ಪತಿ ಮನೆಯವರ ಕಿರುಕುಳದಿಂದ ಮಹಿಳೆ ಸಾವು, ಕೇಸ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು. ಮಾರುತಿ ಬಡಿಗೇರ್. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ, ಕ್ರಮಕ್ಕೆ ಆಗ್ರಹಿಸಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.